ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಇವತ್ತೊಂದು ಬಿಸಿಬೇಳೆ ಬಾತ್ ಪುಡಿಯನ್ನ ಮಾಡೋಣ. ಅದಕ್ಕೋಸ್ಕರ ನಾನು 2 ಚಮಚ ಉದ್ದಿನಬೇಳೆ, 2 ಚಮಚ ಕಡಲೆಬೇಳೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಮೆಣಸಿನಕಾಳು, ಒಂದು 2, 3 ಚಮಚ ಆಗುವಷ್ಟು ಒಣ ಕೊಬ್ಬರಿಯನ್ನ ತಗೊಂಡಿದ್ದೀನಿ. ಹಾಗೆ 4 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಮೆಂತ್ಯ, 1 ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಗಸಗಸೆ, ಹಾಗೆ ಒಂದು ಸ್ವಲ್ಪ ಚಕ್ಕೆ, ಒಂದು 2, 3 ಲವಂಗ, ಒಂದೇ ಒಂದು ಏಲಕ್ಕಿ, ಒಂದು ಚೂರು ಜಾಯಿಕಾಯಿ, ಒಂದು ಚೂರು ಜಾಪತ್ರೆ. ಇದು ಆಪ್ಷನಲ್ಲು, ಮಸಾಲೆ ನಮ್ಗೆ ಆಗೋದೇ ಇಲ್ಲ ಒಂಚೂರು ಅಂದರೆ ಇದನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಇಂಗು, ಅರಿಶಿನ, ಒಂದು 2, 3 ಎಸಳಷ್ಟು ಕರಿಬೇವಿನ ಸೊಪ್ಪು, ಒಂದು 10, 15 ಒಣಮೆಣಸು. ನಾನು ಇಲ್ಲಿ ಬ್ಯಾಡಗಿ ಹಾಗೂ ಇದನ್ನ ಗುಂಟೂರು ಮೆಣಸು ಎರಡನ್ನು ಕೂಡ ತಗೊಂಡಿದ್ದೀನಿ. ಇಷ್ಟನ್ನು ಬಳಸಿ ಮತ್ತೆ ನೋಡಿ ಒಣ ಕೊಬ್ಬರಿ, ಈ ಒಣ ಕೊಬ್ಬರಿಯನ್ನು ಕೂಡ ಸಣ್ಣದಾಗಿ ನಾವು ತುಂಡು ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋಣ. ಸೊ ಇದಿಷ್ಟನ್ನು ಬಳಸಿ ನಾವು ಒಂದು ಪುಡಿಯನ್ನು ಮಾಡೋಣ. ಬನ್ನಿ. ಇಂಗು ಅರ್ಧ ಚಮಚ ತೊಗೊಂಡ್ರೆ ಸಾಕು, ಮೊದಲೇ ತೆಗೆದಿಟ್ಟರೆ ಪರಿಮಳ ಹೋಗುತ್ತೆ ಅಂತ ತೆಗೆದಿಟ್ಟಿಲ್ಲ ನಾನು. ಈಗ ಎಲ್ಲವನ್ನು ಹುರ್ಕೊಳ್ಳೋಣ. ಈಗ ಒಂದೊಂದೇ ಸಾಮಗ್ರಿಗಳನ್ನು ಹುರ್ಕೊಳ್ಳೋಣ. ಮೊದಲನೇದಾಗಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಉದ್ದಿನಬೇಳೆ, ತುಂಬ ಇದ್ರೆ ಎಲ್ಲ ಸಪ್ರೇಟ್ ಹುರ್ಕೋಬಹುದು. ಸ್ವಲ್ಪ ಇದ್ರೆ ನಾವು ಹೀಗೆ ಒಂದಾದ್ಮೇಲೆ ಒಂದು ಹಾಕೊಂಡು ಹುರ್ಕೊಳ್ಳೋಣ. ಅದಕ್ಕೆ ಮೆಣಸಿನಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಂ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ. ಹಾಗೆ ಕೊತ್ತಂಬರಿ ಬೀಜ ಎಲ್ಲವನ್ನು ಡ್ರೈ ಮಾಡ್ತಾ ಇದ್ದೀನಿ ನಾನು. ಏನಂದ್ರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ನಾವು ಸ್ವಲ್ಪ ದಿವಸ ಇಟ್ಟಾಗೂ ವಾಸನೆ ಬರೋದಿಲ್ಲ. ಹಂಗೂ ಒಂದು ನಾವು ಎಣ್ಣೆ ಹಾಕೋದು ಕೂಡ 1-1.5 ತಿಂಗಳು ಏನು ತೊಂದರೆ ಇಲ್ಲ, ಆರಾಮಾಗಿರುತ್ತೆ, ಫ್ರೆಶ್ ಆಗೇ ಇರುತ್ತೆ. ಸಣ್ಣ ಉರಿಯಲ್ಲೇ ಉರಿಯುವಾಗ ನಮ್ಗೇನು ಎಣ್ಣೆ ಬೇಕು ಅಂತ ಇಲ್ಲ, ಆರಾಮಾಗಿ ಉರಿಬೋದು ಸಣ್ಣ ಇದಾಗಿ. ಮೆಂತೆಕಾಳು, ಈಗಾಗಲೇ ಗಮ್ಮನ್ಲಿಕ್ಕೆ ಶುರುವಾಗಿದೆ ಇದೆಲ್ಲ ಸೇರ್ಕೊಂಡು. ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ, 1 ಚಮಚ ಜೀರಿಗೆ. ಹುರಿದ ಪದಾರ್ಥಗಳನ್ನ ಈಗ ನೋಡಿ ಗಮ್ಮಂತ ಇದೆ. ಇಷ್ಟನ್ನು ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ. ಈಗ ಮಸಾಲೆ ಹುರ್ಕೊಳ್ಳೋಣ. ಜಾಯಿಕಾಯಿ, ಚೂರು ಚಕ್ಕೆ, ಒಂದೇ ಒಂದು ಏಲಕ್ಕಿ, ಒಂಚೂರು ಜಾಪತ್ರೆ, 1-2 ಲವಂಗ. ಇದು ಹಾಕೋದ್ರಿಂದ ಒಂದು ಬಿಸಿಬೇಳೆ ಬಾತಿಗೆ ಒಂದು ವಿಶಿಷ್ಟವಾದ ಒಂದು ಪರಿಮಳ ಬರುತ್ತೆ. ಈಗೇನು ನಾವು ಹುರಿದ್ವಿ ಅದು ಸಾಧಾರಣವಾಗಿ ಸಾಂಬಾರ್ಗೆ ಕೆಲವರೆಲ್ಲ ದಿನ ಉದ್ದಿನಬೇಳೆ ಕಡಲೆಬೇಳೆ ಹಾಕೋರು ಹುರಿದು ಹಾಕುವಂಥ ರೀತಿಯಲ್ಲಿ ಇದೆ. ನಾವು ರೆಗ್ಯುಲರ್ ಆಗಿ ಉದ್ದಿನಬೇಳೆ ಕಡಲೆಬೇಳೆ ಹಾಕೋದಿಲ್ಲ, ಹಾಗಾಗಿ
ಕೆಲವರು ನಮ್ಗಷ್ಟೇ ಸಾಕು ಅಂದರೆ, ಮಸಾಲೆನೇ ಬೇಡ ಅಂದರೆ ಅದಿಷ್ಟೇ ಪುಡಿಯನ್ನು ನಾವು ಮಾಡ್ಕೋಬೋದು ಆರಾಮಾಗಿ. ಈಗ ಗಸಗಸೆಯನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಸಾಕಿಷ್ಟು. ಇದನ್ನು ಪೂರ್ತಿ ಸಾಕಾಗಿದೆ. ಪುಡಿ ಜೊತೆ ಸೇರಿಸ್ಕೊಂಡು ಇದ್ರ ಜೊತೆ ಸೇರಿಸ್ಕೊಂಡು ಮಾಡಿ ನೋಡ್ತೀವಿ ಇದ್ರ ಜೊತೆಗೆ. ಈಗ ಒಣಮೆಣಸು ಹಾಗೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹುರ್ಕೊಳ್ಳಿ. ಇದನ್ನು ಪೂರ್ತಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು, ಯಾಕಂದರೆ ಮೆಣಸು ಬಹಳ ಬೇಗ ತಳ ಹಿಡಿದ್ಬಿಡುತ್ತೆ. ತುಂಬ ಘಾಟಿರೋ ಮೆಣಸಾದ್ರೆ ಒಂದೆರಡು ಹನಿ ಎಣ್ಣೆಯನ್ನು ಬೇಕಾದ್ರೆ ಸೇರಿಸ್ಕೋಬೋದು. ಈಗ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಹುರಿತಾ ಬಂದಿದೆ. ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಕರಿಬೇವೆಲ್ಲ ಈಗ ಗರಿ 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 ಆಗಿದೆ. ಇದಕ್ಕೆ ಈಗ ಒಣ ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀವಿ. ತುಂಬ ಬೇಡ, ಸ್ವಲ್ಪ ಬಿಸಿ ತಾಗಿದ್ರೆ ಸಾಕು, ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಅಷ್ಟೇ. ತುರಿಯನ್ನು ಕೂಡ ಮಾಡಿ ಹಾಕ್ಕೊಳ್ಬೋದು, ಸಣ್ಣಗೆ ಹೆಚ್ಚಿ ಕೂಡ ಹಾಕ್ಕೊಳ್ಬೋದು. ಕೆಲವರು ಇದನ್ನು ಪುಡಿ ಜೊತೆ ಸೇರಿಸ್ಕೊಳ್ಳಲ್ಲ. ಒಣ ಕೊಬ್ಬರಿಯನ್ನು ಬಿಸಿಬೇಳೆ ಬಾತ್ ಮಾಡಿ ಇನ್ನೇನು ಕುದೀತು ಇಳಿಸ್ಬೇಕು ಅನ್ನುವಾಗ ಒಂದೆರಡು ಸ್ಪೂನ್ ಅಷ್ಟು ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ತಾರೆ. ನಮಗೆ ಪುಡಿಯಲ್ಲೇ ಸೇರಿಸ್ಕೊಂಡ್ಬಿಟ್ರೆ ಒಂದು ಕೆಲಸ ಕಡಿಮೆ. ಇದು ಕೂಡ ಸಾಕು, ಆಫ್ ಮಾಡಿಡ್ತೀನಿ. ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಅರಿಶಿನವನ್ನು ಸೇರಿಸ್ಕೊಂಡು ಘಮ್ ಅಂತ ಇದೆ ಇದ್ರ ಪರಿಮಳ. ನೋಡಿ, ಈ ಥರ ಆಗಿದೆ. ನೀವು ಬರೀ ಬ್ಯಾಡಗಿ ಮೆಣಸನ್ನು ಹಾಕಿದ್ರೆ ಇನ್ನೂ ಕಲರ್ ತುಂಬ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸು ಹಾಕಬೇಕು, ಕರಿಬೇವಿನ ಸೊಪ್ಪು ಹಾಕಬಾರ್ದು, ಅವಾಗ ಕಲರು ತುಂಬ ಬ್ರೈಟಾಗಿ ಬರುತ್ತೆ. ನೋಡಿ, ಎಷ್ಟು ಲೆಕ್ಕದಲ್ಲಿ ನಾನು ಮಾಡಿದ್ದೀನಿ. ಇದನ್ನು ಈ ಪುಡಿಯನ್ನು ಉಪಯೋಗಿಸಿ ನಾವು ಒಳ್ಳೆಯ ಒಂದು ಬಿಸಿಬೇಳೆ ಬಾತನ್ನು ಮಾಡ್ಬೋದು. ಈ ಪುಡಿಯನ್ನು ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿಟ್ಕೊಂಡ್ರೆ ಭಾಳ ಚೆನ್ನಾಗಿ ಇರುತ್ತೆ. ಏರ್ ಟೈಟ್ ಯಾವುದೇ ಬಾಟ್ಲಿ ಆದರೂ ಪರವಾಗಿಲ್ಲ. ಎಲ್ಲವನ್ನು ತುಂಬ್ಕೊಂಡ್ಬಿಡಿ ಕ್ಲೀನಾಗಿ. ಈ ಪುಡಿಗೆ ನಾವು ಒಣ ಕೊಬ್ಬರಿ ಹಾಕಲಿಲ್ಲ ಅಂದರೆ ಫುಲ್ಲು ಡ್ರೈ ಇರುತ್ತೆ. ಒಣ ಕೊಬ್ಬರಿ ಸೇರಿಸಿರೋದ್ರಿಂದ ಸ್ವಲ್ಪ ನಮಗೆ ತೇವಾಂಶ ಕಾಣಿಸುತ್ತೆ. ಈಗ ನಾವು ಮಾಡಿರುವಂಥ ಇಷ್ಟು ಪುಡಿಯಲ್ಲಿ ನಾವೊಂದು 7-8 ಜನರಿಗೆ ಆಗುವಷ್ಟು ಬಿಸಿಬೇಳೆ ಬಾತನ್ನು ಆರಾಮಾಗಿ ಮಾಡ್ಬೋದು. 10 ಜನರಿಗೂ ಮಾಡ್ಬೋದು. ಸೊ ನಾವೊಂದು 3 ಅಥವಾ 4 ಜನರಿಗೆ ಬೇಕು ಅಂದರೆ ಒಂದು 3-4 ಚಮಚವನ್ನು ತೊಗೊಳ್ಬೇಕಾಗುತ್ತೆ.